ಸ್ನೇಹಿತರೆ, ಐಫೈ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲೇ ಬಗ್ಗೆ ವಿಸಿಟ್ ಮಾಡಿದ್ರೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ರಿಲೇಟೆಡ್ ವಿಡಿಯೋಗಳು ದಿನ ಬರ್ತಾ ಇರುತ್ತೆ. ರೈಲ್ವೆದಾಗಿರೋದು, ಶಿಕ್ಷಣ ಇಲಾಖೆ, ರಾಜ್ಯ, ದೇಶ, ವಿದೇಶ, ಹೋರಾಟ, ಪ್ರವಾಸೋದ್ಯಮ ಅಂತಹ ವಿಡಿಯೋಗಳು ಇಲ್ಲಿ ಮಾತ್ರ ಸಿಗೋದು. ಅದಕ್ಕೆ ಇವತ್ತಿನ ವಿಡಿಯೋ ಯಾವ ರೀತಿ ಅಂದ್ರೆ, ಹಾಗಾದ್ರೆ ಇವತ್ತಿನ ವಿಡಿಯೋ ಏನು ಅಂತೀರಾ? 3 ಜಿಲ್ಲೆಗಳಿಗೆ ನಮ್ಮ ಮೆಟ್ರೋ ಬರ್ತಾ ಇದ್ದು, ಬೆಂಗಳೂರು ಮೆಟ್ರೋ ಜಾಲಕ್ಕೆ ಸೇರಿದಂತೆ 197 ಕಿಲೋಮೀಟರ್ ಮಾರ್ಗ ನಡೀತಾ ಇದೆ. ಎಲ್ಲೆಲ್ಲಿ ನಿಲ್ದಾಣ ಮಾಡ್ತಾರೆ, ನಮ್ಮೂರಿಗೂ ಬರುತ್ತಾ ಅಥವಾ ನಿಮ್ಮೂರಿಗೂ ಬರುತ್ತಾ, ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ವಿಡಿಯೋ ಅರ್ಥ ಆಗುತ್ತೆ. ನಿಮಗೆ ಈಗಾಗಲೇ ಗೊತ್ತಿದೆ, ಉದ್ಯಾನ ನಗರಿ ಬೆಂಗಳೂರಿನ ಸಾರಿಗೆ ಜೀವನಾಡಿಯಲ್ಲಿರುವಂತಹ ನಮ್ಮ ಮೆಟ್ರೋ ಜಾಲವನ್ನು ಹೆಚ್ಚಿಸಲು BMRCL ಮುಂದಾಗಿದೆ. ಈಗ ರಾಜಧಾನಿ ಬೆಂಗಳೂರು ಕೇಂದ್ರವಾಗಿರುವಂತಹ ಮೆಟ್ರೋ ಮುಂದೆ ಇನ್ನು 3 ಜಿಲ್ಲೆಗಳಿಗೆ ವಿಸ್ತಾರವಾಗಲಿದೆ. ಸದ್ಯ 76.9 ಕಿಲೋಮೀಟರ್ ವಿಸ್ತಾರದಲ್ಲಿ 2 ಮಾರ್ಗದಲ್ಲಿ ಮೆಟ್ರೋ ಸಂಚರಿಸಲಿದೆ. ಇನ್ನು 110 ಕಿಲೋಮೀಟರ್ ವರೆಗೂ ಕೂಡ ಇದನ್ನು ವಿಸ್ತರಣೆ ಮಾಡಬೇಕು, ಮೆಟ್ರೋ ಕಾಮಗಾರಿ ನಡೆಯಬೇಕು ಎನ್ನುವ ಶೀಘ್ರದಲ್ಲಿಯೇ ಇದು ಜನರ ಪ್ರಯಾಣಕ್ಕೆ ಮುಕ್ತವಾಗಬೇಕು ಎಂದು ಇದರ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇದೆ. ಇದರ ಬೆನ್ನೆಲೆಯಲ್ಲಿ ಸದ್ಯ ಇರುವ ಮೆಟ್ರೋ ಜಾಲಕ್ಕೆ ಇನ್ನು 197 ಕಿಲೋಮೀಟರ್ ಮೆಟ್ರೋ ಮಾರ್ಗವನ್ನು ಸೇರ್ಪಡೆ ಮಾಡಲು BMRCL ಮುಂದೆ ಬಂದು ಸಮೀಕ್ಷೆ ನಡೆಯುತ್ತಿದೆ. ಹಾಲಿ ಇರುವ ಮಾರ್ಗಗಳಿಗೆ ವಿಸ್ತರಣೆಯಾಗಲಿದ್ದು 380 ಕಿಲೋಮೀಟರ್ ವರೆಗೂ ಹೆಚ್ಚಿನ ಮೆಟ್ರೋ ಜಾಲ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಲಿದೆ. ಬೆಂಗಳೂರಿನ ಜೀವನಾಡಿಯಾಗಿರುವ ನಮ್ಮ ಮೆಟ್ರೋ ದಿನದಿಂದ ದಿನಕ್ಕೆ ವಿಸ್ತರಣೆಯಾಗುತ್ತಿದೆ. ಈಗ ಚಾಲ್ತಿಯಲ್ಲಿರುವ ಮಾರ್ಗ ಹಾಗೂ ಕಾಮಗಾರಿ ನಡೆಯುವ ಮಾರ್ಗ ಬಿಟ್ಟು ಮತ್ತೆ 197 ಕಿಲೋಮೀಟರ್ ಮಾರ್ಗವನ್ನು ಸೇರಿಸುವ BMRCL ಮುಂದಾಗಿದೆ. ಹಾಲಿ ಇರುವ ಮಾರ್ಗವನ್ನು ವಿಸ್ತರಿಸುವ ಮುಂದಾಗಿದ್ದು, ಬೆಂಗಳೂರಿನ ನೆರೆಯ ರಾಮನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಜಿಲ್ಲೆಗೂ ಮೆಟ್ರೋ ಸೇವೆ ನೀಡುವ ಮುಂದಾಗಿದ್ದು, ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ BMRCL ತನ್ನ ಜಾಲವನ್ನು 8 ಮಾರ್ಗದಲ್ಲಿ ವಿಸ್ತರಣೆ ಮಾಡಲು ಮಾರ್ಗ ಕಾರ್ಯಸಾಧ್ಯತೆ ಅಧ್ಯಯನ ನಡೆಸುತ್ತಿದೆ. ಈ ಪೈಕಿ ಇತ್ತೀಚೆಗೆ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದಂತೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾರ್ಗದಲ್ಲಿ ದೇವನಹಳ್ಳಿಯವರೆಗೆ ವಿಸ್ತರಿಸಲು ಮಾಡಬೇಕು ಎಂದು ಇದು ಕೂಡ ಸೇರಿದೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ 197 ಕಿಲೋಮೀಟರ್ ಉದ್ದದ ಮೆಟ್ರೋ ಎಲ್ಲೆಲ್ಲಿ ವಿಸ್ತರಣೆ ಆಗುತ್ತೆ ಅಂತ. 8 ಮಾರ್ಗಗಳನ್ನು ಮಾಡಿ 197 ಕಿಲೋಮೀಟರ್ ವರೆಗೆ ಮೆಟ್ರೋನ ವಿಸ್ತರಣೆ ಮಾಡಬೇಕು ಅಂತ ನಮ್ಮ ಸರ್ಕಾರ ಮುಂದೆ ಬಂದಿದೆ. ಚಲ್ಲಘಟ್ಟ ಬಿಡದಿ 15 ಕಿಲೋಮೀಟರ್, ರೇಷ್ಮೆ ಸಂಸ್ಥೆ ಹಾರೋಹಳ್ಳಿ 24 ಕಿಲೋಮೀಟರ್, ಬೊಮ್ಮಸಂದ್ರ ಅತ್ತಿಬೆಲೆ 11 ಕಿಲೋಮೀಟರ್, ಮಾದವರ ತುಮಕೂರು 52 ಕಿಲೋಮೀಟರ್, ದೊಡ್ಡಜಾಲ ಮತ್ತು ದೇವನಹಳ್ಳಿ 6 ಕಿಲೋಮೀಟರ್, KR ಪುರ ಮತ್ತು ಹೊಸಕೋಟೆ 15 ಕಿಲೋಮೀಟರ್ ಮತ್ತು ಕಡಬಗೆರೆ ತಾವರಗೆರೆ 6 ಕಿಲೋಮೀಟರ್, ಕಾಳಿನ ಅಗ್ರಹಾರ ಕಾಡುಕೋಟಿ ಪಾರ್ಕ್ 68 ಕಿಲೋಮೀಟರ್. ಇದೆಲ್ಲ ಒಂದ್ ಕಡೆ ಆದ್ರೆ ಯಾವ್ಯಾವ ಮಾರ್ಗದಲ್ಲಿ ಮೆಟ್ರೋ ರವರು ವಿಸ್ತರಣೆ ಮಾಡಲು BMRCL ಸಮೀಕ್ಷೆ ನಡೆಯುತ್ತಿದೆ ಎಂಬುದು ನೋಡಬೇಕಾದ್ರೆ ಒಟ್ಟು 8 ಮಾರ್ಗಗಳಲ್ಲಿ ಮೆಟ್ರೋ ವಿಸ್ತರಣೆ ಮೆಟ್ರೋ ಕಾರ್ಪೊರೇಷನ್ ಪ್ಲಾನ್ ಮಾಡಿದೆ. ಮೊದಲನೆಯದ್ದು ಚಲ್ಲಘಟ್ಟದಿಂದ ರಾಮನಗರ ಜಿಲ್ಲೆಯ ಬಿಡದೂರಿವರೆಗೆ 15 ಕಿಲೋಮೀಟರ್ ಮಾರ್ಗ ಹಾಗೂ ಸಮೀಕ್ಷೆ ನಡೆಸಿದೆ ಈಗಾಗಲೇ. ಇತ್ತ ರೇಷ್ಮೆ ಸಂಸ್ಥೆಯಿಂದ ಕನಕಪುರ ಹಾರೋಹಳ್ಳಿವರೆಗೆ 24 ಕಿಲೋಮೀಟರ್ ವಿಸ್ತರಣೆ ಮಾಡಬೇಕು ಪ್ಲಾನ್ ಮಾಡಿದೆ. ಬೊಮ್ಮಸಂದ್ರದಿಂದ ಅತ್ತಿಬೆಲೆಗೆ ಸುಮಾರು ಏನಿಲ್ಲ ಅಂದ್ರೂ 11 ಕಿಲೋಮೀಟರ್ ಮಾರ್ಗ ನಾವು ಮಾಡಬೇಕು. ಇದಲ್ಲದೆ ಮಾದವರದಿಂದ ತುಮಕೂರಿಗೆ 52 ಕಿಲೋಮೀಟರ್ ಮೆಟ್ರೋ ಮಾರ್ಗ ಮಾಡಬೇಕು. ದೊಡ್ಡ ಜಾಲದಿಂದ ದೇವನಹಳ್ಳಿವರೆಗೆ 6 ಕಿಲೋಮೀಟರ್ ಮಾರ್ಗ, KR ಪುರದಿಂದ ಹೊಸಕೋಟೆವರೆಗೆ 15 ಕಿಲೋಮೀಟರ್ ಮಾರ್ಗ ವಿಸ್ತರಣೆ ಮಾಡಬೇಕು ಎಂದು BMRCL ಪ್ಲಾನ್ ಮಾಡಿಕೊಂಡಿದೆ. ಇದು ಮೆಟ್ರೋದ 3ನೇ ಹಂತದ ಮಾಗಡಿ ರಸ್ತೆಯ ಮಾರ್ಗದ ವಿಸ್ತರಣೆಯಾಗಿದೆ. ಅದರ ಜೊತೆ ಕಾಳಿನ ಅಗ್ರಹಾರದಿಂದ ಬನ್ನಾರ್ಘಾಟ್ ನ್ಯಾಷನಲ್ ಪಾರ್ಕ್, ಜಿಗಡಿ, ಅನೇಕಲ್, ಅತ್ತೆಬೆಲೆ, ಸರ್ಜಾಪುರ, ವರ್ತುಲ, ಕಾಡುಗೋಡಿ, ಟಿ ಪಾರ್ಕ್ ನಡುವೆ 68 ಕಿಲೋಮೀಟರ್ ಮಾರ್ಗ ವಿಸ್ತರಣೆ ಮಾಡಬೇಕು ಎಂದು ಈ BMRCL ಯೋಜನೆ ರೂಪಿಸಿಕೊಂಡಿದೆ. ಇನ್ನು 3 ಜಿಲ್ಲೆಗೆ ಸಿಗಲಿದೆ ಮೆಟ್ರೋ ಅನುಕೂಲ ಯಾವಪ್ಪ ಅಂದ್ರೆ, ನಮ್ಮ ಮೆಟ್ರೋ 197 ಕಿಲೋಮೀಟರ್ ವಿಸ್ತರಣೆ ಆದ್ರೆ ಸದ್ಯ ಬೆಂಗಳೂರಿಗೆ ಸೀಮಿತವಾಗಿರುವಂತಹ ಮೆಟ್ರೋ ನೆರೆಯ 3 ಜಿಲ್ಲೆಗಳಾದ ರಾಮನಗರ, ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ವಿಸ್ತರಣೆಯಾಗಲಿದೆ. ಅಲ್ಲಿನ ಜನರು ಕೂಡ ಮೆಟ್ರೋ ಸೌಲಭ್ಯವನ್ನು ಪಡೆಯಬಹುದಾಗಿದ್ದು, ತುಮಕೂರು ರಸ್ತೆ, ಕನಕಪುರ ರಸ್ತೆ ಹಾಗೂ ಮೈಸೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕಡಿಮೆ ಆಗಲಿದೆ ಎಂದು ಹೇಳಲಾಗ್ತಿದೆ. ಈ ಪ್ರಾಸ್ತಾವಿಕ 197 ಕಿಲೋಮೀಟರ್ ಮಾರ್ಗದ ಕಾರ್ಯಸಾಧ್ಯತೆ ಅಧ್ಯಯನವನ್ನು ಜುಲೈ 2025 ಒಳಗೆ ಪೂರ್ಣಗೊಳಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ BMRCL ಮುಂದಾಗಿದೆ. ಆ ಬಳಿಕ ಸರ್ಕಾರ ಯಾವ ಮಾರ್ಗ ಬೇಕು ಎಂಬುದನ್ನು ನಿರ್ಧರಿಸಬೇಕು. ಈ 8 ಮಾರ್ಗಗಳಲ್ಲಿ ಸರ್ಕಾರ ಅರ್ಧದಷ್ಟಾದ್ರೂ ಮಾರ್ಗಕ್ಕೆ ಅನುಮತಿ ಕೊಡಬೇಕು. ಈ ಅಧ್ಯಯನದ ಟ್ರಾಫಿಕ್, ಮೆಟ್ರೋ ನಿಲ್ದಾಣ ಖರ್ಚು ಮತ್ತು ಪರಿಸರಕ್ಕೆ ಪೂರಕವಾದ ಅಂಶಗಳು ಒಳಗೊಂಡಿದ್ದು DPR ಮಾದರಿಯಲ್ಲಿಯೇ ವರದಿ ಸಿದ್ಧಿಸಲು ನಡೆಸಬೇಕು ಎಂದು ಹೇಳಲಾಗ್ತಾ ಇದೆ. ಸದ್ಯ ಬೆಂಗಳೂರಿನಲ್ಲಿ ಎಷ್ಟು ಮೆಟ್ರೋ ಮಾರ್ಗಗಳಿವೆ? ಸದ್ಯ ಯಾವ್ಯಾವ ಮಾರ್ಗದಲ್ಲಿ ಮೆಟ್ರೋ ಅಂದ್ರೆ, ಚಲ್ಲಘಟ್ಟ ವೈಟ್ಸ್ ಫೀಲ್ಡ್ ನೇರಳ ಮಾರ್ಗ 43.49 ಕಿಲೋಮೀಟರ್, ರೇಷ್ಮೆ ಸಂಸ್ಥೆ ಮಾದವರ ಹಸಿರು ಮಾರ್ಗ 33.5 ಕಿಲೋಮೀಟರ್, RV ರಸ್ತೆ ಬೊಮ್ಮಸಂದ್ರ ಹಳದಿ ಮಾರ್ಗ 15.82 ಕಿಲೋಮೀಟರ್. ಸ್ನೇಹಿತರೆ, ಸದ್ಯ 2 ಮಾರ್ಗದಲ್ಲಿ ಮೆಟ್ರೋ ಸಂಚಾರ ನಡೆಸುತ್ತಿದೆ. ಒಟ್ಟು 76.95 ಕಿಲೋಮೀಟರ್ ವಿಸ್ತರಣೆಯನ್ನು ಹೊಂದಿದೆ. ನೇರಳೆ ಮಾರ್ಗದಲ್ಲಿ ಚಲ್ಲಘಟ್ಟದಿಂದ ವೈಟ್ ಫೀಲ್ಡ್ ವರೆಗೆ ಮೆಟ್ರೋ ಸಂಚಾರ ನಡೆಸುತ್ತಿದೆ. 43.49 ಕಿಲೋಮೀಟರ್ ಉದ್ದ ಇದೆ. ಇನ್ನು ಕನಕಪುರ ರಸ್ತೆ ರೇಷ್ಮೆ ಸಂಸ್ಥೆಯಿಂದ ತುಮಕೂರು ರಸ್ತೆಯ ಮಾದವರೆಗೆ ಹಸಿರು ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಇದ್ದು 33.5 ಕಿಲೋಮೀಟರ್ ಉದ್ದ ಇದೆ. ಈ 2 ಮಾರ್ಗಗಳ
ಬೆಂಗಳೂರಲ್ಲಿ 4 ಕಡೆ ವಿಸ್ತರಿಸುವ BMRCL ಮುಂದಾಗಿದ್ದು, ಇದು ಹಳದಿ ಮಾರ್ಗದಲ್ಲಿ RV ರಸ್ತೆಯಿಂದ ಬೊಮ್ಮಸಂದ್ರವರೆಗೆ 15.82 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗ ಸಂಪೂರ್ಣವಾಗಿ ಮುಗಿದಿದೆ. ಪರೀಕ್ಷಾರ್ಥ ಸಂಚಾರವು ಮುಗಿದಿದೆ. ಶೀಘ್ರದಲ್ಲಿ ಈ ಮಾರ್ಗ ಮೆಟ್ರೋ ರೈಲು ಸಂಚಾರವಾಗಲಿದೆ. ಈ ಮೆಟ್ರೋ ರೈಲು ಆರಂಭವಾದ್ರೆ ಜನರಿಗೆ ಅನುಕೂಲ ಆಗುತ್ತಾ? ತಪ್ಪದೇ ಕಮೆಂಟ್ ಮಾಡಿ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಬೆಂಗಳೂರಲ್ಲಿ ಓಡಾಡುವಂತ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಒಂದು ಲೈಕ್ ಮಾಡಿ.